ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಶೇಷ ಯುಗಾದಿ ಹಬ್ಬ. ಸೊ ನಮ್ಮ ಕಡೆ ಯುಗಾದಿ ಹಬ್ಬನ 3 ದಿನ ಅಂತ ಹೇಳಿ ಮಾಡ್ತಾರೆ. ಒಂದಿನ ಅಮಾವಾಸ್ಯೆ, ಒಂದಿನ ಇವತ್ತು ಯುಗಾದಿ, ಇವತ್ತಿನ ದಿನ ಯುಗಾದಿ, ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ. ಬಟ್ ಚಂದ್ರಮಾನ ಯುಗಾದಿ ಅಂದರೆ ನಾಳೆ ಮಾಡ್ತಾರೆ. ಇವತ್ತು ಯುಗಾದಿ ಅಂತ ಹೇಳಿ ಮಾಡಿ ಶಾವ್ಗೆ, ಬೇವು, ಸೊ ಇವತ್ತಿನ ದಿನ ಎರ್ಕಳ ಹಬ್ಬ ಅಂತ ಹೇಳಿ ಮಾಡಿ ಶಾವ್ಗೆ ಬೇವು ತಿಂತಾರೆ. ಅದರ ಮುಂದಿನ ದಿನ ಹೋಳಿಗೆ ಮಾಡಿ ಹೋಳಿಗೆ ತಿಂದು ಚಂದ್ರನ ನೋಡೋದು ಅಂತ ಹೇಳಿ ಮಾಡ್ತಾರೆ. 2 ದಿನದ ಯುಗಾದಿ ಹಬ್ಬ ಐತಿ. ಸೊ ಹಿಂದಿನ ಬ್ಲಾಗಲ್ಲಿ ಹಿಂದಿನ ವರ್ಷದ ಬ್ಲಾಗ್ ನೋಡಿದರೆ ಗೊತ್ತಿರ್ತೈತಿ. ಸೊ ಇವತ್ತಿನ ದಿನ ಬೇವು ಮತ್ತು ಬೆಲ್ಲದ ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಹಬ್ಬನ ಖುಷಿಯಿಂದ ಆಚರಿಸೋಣ. ಸೊ ಈ ಸಾರಿ ಬಂದುಬಿಟ್ಟು ಮೋಸ್ಟ್ ವೈರಲ್ ಟ್ರೆಂಡಿಂಗ್ ಸಾರಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇದನ್ನು SRS ಕಲೆಕ್ಷನ್ಸ್ ಅನ್ನೋ ಪೇಜಿಂದ ತರಿಸ್ಕೊಂಡಿದ್ದೀನಿ. ಸಾರಿ ಮಾತ್ರ ಸೂಪರ್ ಆಗಿದೆ. ಸೊ ನಿಮಗೂ ಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಕೊಲಾಬ್ ಹಾಕಿರ್ತೀನಿ. ಸೊ ನೀವು ಹೋಗಿ ಬೈ ಮಾಡಿ. ಥ್ಯಾಂಕ್ ಯು. ಬರ್ರಿ ಇವತ್ತು ಯುಗಾದಿ ಹಬ್ಬ ಹ್ಯಾಂಗೆ ಮಾಡ್ತೀನಿ ಏನಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ನಾನ, ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಮ್ಮ ಲೇಔಟಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಹೊಸ ವರ್ಷ ಅಂತ ಹೇಳ್ತಾರೆ ಯುಗಾದಿ ಹಬ್ಬನ. ನಮ್ಮ ಕಡೆ ನಮ್ಮ ಹಿಂದೂದವ್ರಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳಿ, ಹಾಗಾಗಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬೇವು ಬೆಲ್ಲ ಮಾಡ್ತೀವಿ ಇವತ್ತಿನ ದಿನ. ಸೊ ಹಾಗಾಗಿ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ, ನುಗ್ಗೆಕಾಯಿ ಸಾಂಬಾರು ಅಂತೂ ಕಂಪಲ್ಸರಿ ಮಾಡ್ತಾರೆ ಯುಗಾದಿ ಹಬ್ಬದ ದಿನ. ನಮ್ಮ ಕಡೆ ನುಗ್ಗೆಕಾಯಿ ಈಗ ಬಂದಿರ್ತವೆ, ಹಾಗಾಗಿ ಕಂಪಲ್ಸರಿ ನುಗ್ಗೆಕಾಯಿ ಸಾಂಬಾರು ಮತ್ತು ಶಾವಿಗೆ ಬಸ್ತು, ಶಾವಿಗೆ ಬೇವು ಅಂಥೇಳಿ ತಿನ್ನೋ ಪದ್ಧತಿ ಐತಿ. ಜೊತೆಗೆ ವಡೆ ಮಾಡಿದ್ದೆ ನೈವೇದ್ಯಕ್ಕೆ. ಹಪ್ಪಳ ಸಂಡಿಗೆ ನಾಳೆ ದಿನ ಹೋಳಿಗೆ ಮಾಡ್ದಾಗ ಕರೆದ್ರಾಯ್ತು ಅಂತಂದು ಶಾವಿಗೆನ ಒಂದು ಸ್ವಲ್ಪ ಹುರಿದು ಅದನ್ನು ಬೇಯಿಸಿ ತೆಗೆದಿಟ್ಕೊಂಡು, ಅದಾದಮೇಲೆ ವಡೆಗೆಲ್ಲ ರೆಡಿ ಮಾಡಿಕೊಂಡು ವಡೆ ಮಾಡ್ಕೊಂಡು ಶಾವಿಗೆನೂ ರೆಡಿ ಆಯಿತು. ಅದಾದಮೇಲೆ ನೈವೇದ್ಯ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ನೈವೇದ್ಯ ಮಾಡಿದೆ. ಜಾಸ್ತಿ ನಾನು ಲಾಗ್ ತೊಗೊಳಕ್ಕೆ ಆಗಿಲ್ಲ. ಸೊ ಸ್ವಲ್ಪ ಕೆಲಸ, ಹಬ್ಬ ಹರಿದಿನ ಅಂದರೆ ಬ್ಯುಸಿ ಆಗಿಬಿಡ್ತೇವಲ್ಲ, ಹಾಗಾಗಿ ಜಾಸ್ತಿ ಲಾಗ್ ತಗೊಳಕ್ಕೆ ಆಗಿಲ್ಲ. ಹಾಗಾಗಿ ಇಷ್ಟು ದಿನ ಆದರೂ ಅಪ್ಲೋಡ್ ಮಾಡಿದ್ದೇ ಇಲ್ಲ. ಇದೆಯಲ್ಲ ಇಷ್ಟ ಆದರೂ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಸೊ ಅಪ್ಲೋಡ್ ಮಾಡಿದೆ. ನೈವೇದ್ಯ ಕೂಡ ಆಯಿತು. ಅದಾದಮೇಲೆ ನಾವು ಕೂಡ ಎಲ್ಲರೂ 3 ಜನನೂ ಊಟ ಮಾಡಿದ್ವಿ. ಫಸ್ಟು ನಾನು ಊಟ ಮಾಡಿದೆ. ತಿಂಡಿ ಬೇಗ ಆ್ಯಕ್ಚುಲಿ ನಾನು ತಿಂಡಿ ಲೇಟಾಗಿ ತಿಂದಿದ್ದೆ ಅಂಥೇಳಿ ಆಮೇಲೆ ಊಟ ಮಾಡಿದೆ. ಇವರಿಬ್ಬರೂ ಊಟ ಮಾಡೋಕೆ ಕೂತ್ಕೊಂಡ್ರೆ. ಈಗ ಶಾವ್ಗೆ, ಬೇವು, ವಡೆ ಮತ್ತು ಕೋಸಂಬರಿ ಅಂತ ಏನೂ ಮಾಡಲ್ಲ, ಈರುಳ್ಳಿ ಹೆಚ್ಚಿ ಅದಕ್ಕೆ ಬೇವು ಇರುತ್ತಲ್ಲ ಆ ಬೇವು ಕಲಿಸ್ತಾರೆ. ಸೊ ಪದ್ಧತಿ ಇಷ್ಟ ಐತಿ ನಮ್ಮದು. ಸೊ ಹಂಗಾಗಿ ಇಷ್ಟು ಇವರಿಬ್ಬರು ಊಟ ಕೂತ್ಕೊಂಡ್ರು. ತಿಂಡಿ ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಲೇಟಾಗಿ ತಿಂಡಿ ತಿಂದಿದ್ನಲ್ಲ, ಹಾಗಾಗಿ ಇವರಿಬ್ಬರು ಊಟ ಮಾಡಿದರು. ಊಟ ಮಾಡಿ ಅವತ್ತಿಂದ ಯುಗಾದಿ ಹಬ್ಬದ ದಿನ ಲಾಗ್ನ ನಾನು ಇಷ್ಟೇ ಮಾಡ್ಕೊಂಡಿದ್ದು. ಅದಾದಮೇಲೆ ಮಾರನೇ ದಿನ ಚಂದ್ರಮಾನ ಯುಗಾದಿ ಅಂತಲೇ ಹೇಳ್ತಾರಲ್ಲ, ಚಂದ್ರನ ನೋಡೋ ದಿನ ಹೋಳಿಗೆ ಮಾಡ್ತೀವಿ. ಅವತ್ತಿನ ಕಂಟಿನ್ಯೂ ಮಾಡಿದೆ ಅಷ್ಟೇ. ಅಲ್ಲಿಗೆ ಲಾಗ್ನ ನಾನು ಬಿಟ್ಟೆ, ಅಂದರೆ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟು. ಸೊ ಇವತ್ತು ನೆಕ್ಸ್ಟ್ ಡೇಯಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ನಾನು ಊಟ ಮುಗಿಸಿದ್ದೆ ಲಾಸ್ಟ್ ಅನ್ಸುತ್ತೆ, ಮೇ ಬಿ ನಾನು ಲಾಗ್ ಕಂಟಿನ್ಯೂ ಮಾಡಿದ್ದೆ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ, ಸೊ ಇವತ್ತು ನೆಕ್ಸ್ಟ್ ಡೇ ಅಂದರೆ ಯುಗಾದಿ ಹಬ್ಬ ಅಂದರೆ ಚಂದ್ರಮಾನ ಯುಗಾದಿ ಅಂತಲೇ ಹೇಳ್ತಾರಲ್ಲ. ನಮ್ಮ ಕಡೆ 2 ದಿನದ ಯುಗಾದಿ ಹಬ್ಬ ಅಂತ ಹೇಳಿದ್ನಲ್ಲ ನಾನು. ಸೊ ಹಾಗಾಗಿ ಇವತ್ತಿನ ದಿನ ಹೋಳಿಗೆ ಅಂತ ಹೇಳಿ ಮಾಡ್ತೀವಿ. ಈಗ ನಾನು ಕೂಡ ಫ್ರೆಶ್ ಆಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಈಗ ಬೇಳೆ ಹಾಕಬೇಕು ಹೋಳಿಗೆಗೆ. ಈ ಟೈಮಲ್ಲಿ ಯಾವಾಗ್ಲೂ ಮಾವಿನ ಹಣ್ಣು ಬಂದಿರ್ತಿತ್ತು. ಇಲ್ಲಿ ಬೆಂಗಳೂರೊಳಗೆ ಸಿಗ್ತೈತಿ ಆಲ್ಮೋಸ್ಟ್ ಎಲ್ಲ ಸೀಸನ್ನೊಳಗೂ, ಎಲ್ಲ ಸೀಸನ್ನಲ್ಲೂ ಸಿಗುತ್ತಲ್ಲ. ಹಾಗಾಗಿ ಯಾವಾಗ್ಲೂ ನಾನು ಮಾತ್ರ ಇಲ್ಲಿ ಯುಗಾದಿ ಹಬ್ಬಕ್ಕೆ ಹೋಳ್ಗೆ ಶಿಕರ್ಣಿ ಅಂಥೇಳಿ ಮಾವಿನ ಹಣ್ಣು ತೊಗೊಂಬಂದು ಶಿಕರ್ಣಿ ಮಾಡಿ ಹೋಳ್ಗೆ ಮಾಡಿರ್ತಿದ್ದೆ. ಬಟ್ ಈ ವರ್ಷ ಎಲ್ಲೂ ನಾನು ಮಾವಿನ ಹಣ್ಣ ನೋಡಿಲ್ಲ. ಇನ್ನೂ ಇಷ್ಟೊತ್ತಿಗಾಗಲೇ 1 ಟೈಮ್ ತಿಂದು 1 ಟೈಮ್ ಶಿಕರ್ಣಿ ಮಾಡ್ಕೊಂಬಿಟ್ಟಿರ್ತಿದ್ವಿ. ಬಟ್ ಯಾಕೋ ಇನ್ನೂ ಈ ಸಲ ಎಲ್ಲೂ ನನ್ನ ಕಣ್ಣಿಗೆ ಕಂಡೇ ಇಲ್ಲ. ನಾನು ಹೊರಗೆ ಹೋಗಿ ನೋಡಿಲ್ಲೋ ಏನೋ ಗೊತ್ತಿಲ್ಲ, ಬಂದವೋ ಏನೋ ಮಾವಿನ ಹಣ್ಣು. ಬಟ್ ನನ್ನ ಕಣ್ಣಿಗೂ ಕಂಡಿಲ್ಲ. ಹಾಗಾಗಿ ಈ ಸಲ ಮಾವಿನ ಹಣ್ಣು ತಂದಿಲ್ಲ. ಜಸ್ಟ್ ಹಂಗೆ ಹೋಳಿಗೆ
ಆಮೇಲೆ ಒಂದು ಸ್ವಲ್ಪ ಅದು ನಾನು ಹೋಳಿಗೆ ಸಾಂಬಾರೆಲ್ಲ ಮಾಡೋದಿಲ್ಲ ಗೊತ್ತೈತೆ ನಿಮ್ಗೆ, ಹಾಗಾಗಿ ಜಸ್ಟ್ ಒಗ್ಗರಣೆ ಒಂದು ಹಾಕ್ತೇನೆ ನಾನು ಅಷ್ಟೇ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆನ್ನೆದು ಇವತ್ತಿಂದ ಎರಡು ಸೇರಿನೇ ಈ ವ್ಲಾಗಲ್ಲಿ ಯುಗಾದಿದು ಅಂಥೇಳಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸಂಜೆಗೆ ಚಂದ್ರ ಕಾಣಿಸ್ತಾನೆ, ಚಂದ್ರ ನೋಡಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದು, ಹಿರಿಯರು ಯಾರು ಇರ್ತಾರೆ ಅವರಿಗೆ ಕಾಲು ಬಿದ್ದು ಆಶೀರ್ವಾದ ತಗೊಳ್ಳೋ ಪದ್ಧತಿ ನಮ್ಮ ಕಡೆ ಯಾವಾಗಲೂ ಐತಿ. ನಾನು ಬಂದು ಬೆಂಗಳೂರಿಗೆ 10 ವರ್ಷದ ಮೇಲೇ ಆಯಿತು. ಬಟ್ 10 ವರ್ಷದಿಂದ 10 ವರ್ಷ ಆಯಿತು ಬಂದು, ಬಟ್ 10 ವರ್ಷ ಇಲ್ಲಿ ಇದ್ರೂ ಸಹ ನಾನು ಇಲ್ಲಿ ಪದ್ಧತಿ ಏನು ಮಾಡಿಲ್ಲ. ಊರ ಕಡೆ ನಮ್ಮ ಪದ್ಧತಿ ಹೆಂಗಿರ್ತಾವೆ ಹಂಗೆ ಮಾಡ್ಕೊಂತ ಬಂದೀನಿ. ಹಾಗಾಗಿ ಇವತ್ತು ಸೊ ಹೋಳಿಗೆ ಆದಮೇಲೆ ಚಂದ್ರನ ನೋಡಿ ಹೇಳಿದ್ನಲ್ಲ ಅದೇ ಥರ ಮಾಡೋದು. ಸೊ ಹಂಗಾಗಿ ಬರ್ರಿ ಈಗ ಬೇಳೆ ಹಾಕಿ ಎಲ್ಲ ರೆಡಿ ಮಾಡಿ ಇಡ್ತೇನೆ. ಸಂಜೆಗೇ ನಾನು ಮಾಡೋದು ಬಿಸಿ ಬಿಸಿ ಹೋಳಿಗೆ. ಆದರೆ ಈಗ ನಾನು ಒಬ್ಬಕ್ಕೆ ಏನು ಮಾಡ್ಕೊಂಡು ತಿನ್ನೋದು, ಅವರಿಬ್ಬರೂ ಆಫೀಸ್ಗೆ ಹೋಗಿರ್ತಾರೆ. ಇನ್ನು ಯಾವಾಗ ಮಾಡಿದ್ರು ನಾನು ರಾಜು ಬಂದಮೇಲೆ ನೈಟೇ ಮಾಡಿರ್ತಿದ್ದೆ ಅಡುಗೆ ಎಲ್ಲ ರೆಡಿ ಮಾಡಿರ್ತೀನಿ. ಹೋಳಿಗೆ ಬಿಸಿ ಬಿಸಿ ಮಾತ್ರ ನೈಟೇ ಮಾಡೋದು. ಹಾಗಾಗಿ ಸೊ ಈಗೆಲ್ಲ ರೆಡಿ ಮಾಡಿಡ್ತೀನಿ. ನೈಟ್ ಹೋಳಿಗೆ ಎಲ್ಲ ಮಾಡಿ ನೈವೇದ್ಯ ಮಾಡಿಸ್ತೀನಿ ಇವ್ರ ಜೊತೆಗೆ. ಸೊ ಅದಾದಮೇಲೆ ಚಂದ್ರನ ನೋಡೋದು ಪದ್ಧತಿ ಎಲ್ಲ ಮಾಡೋದು. ಸೊ ನಮ್ಮ ಯುಗಾದಿ ಹಬ್ಬ ಇಷ್ಟ ಆಗಿರ್ತೈತಿ. ಸೊ ಬರ್ರಿ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇಟ್ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆಗೆ ನಾನೀಗ. ಬಟ್ ಯುಗಾದಿ ಏನು ಶಾಪಿಂಗ್ ಅಂತಲೇ ಮಾಡಲಿಲ್ಲ. ಒಂದಿಬ್ಬರು 3 ಜನ ಕೇಳ್ತಾಯಿದ್ರು ಯುಗಾದಿ ಶಾಪಿಂಗ್ ಅಂತೇಳಿ ಮಾಡಲೇ ಇಲ್ಲಲ್ರಿ ಅಂತಂದು. ಅಂದ್ರೆ ನೋಡಿದ್ರು ಲಾಸ್ಟ್ ಟೈಮ್ ನೋಡಿದ್ರಲ್ಲ ಹಾಗಾಗಿ. ಬಟ್ ಏನಾಯ್ತು ಅಂದರೆ ಈ ಸಲ ನನಗೂ ನಾನು ಏನೋ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಹಾಕೀನಿ. ಅದು ಸೀರೆ ಏನು SRS ಕಲೆಕ್ಷನ್ಸ್ ಹೆಸರು ಬಂದಿತ್ತಲ್ಲ, ಹಾಗಾಗಿ ಈ ಸಲ ಶಾಪಿಂಗ್ ಅಂತ ನಾನು ಏನೂ ಮಾಡಲಿಲ್ಲ. ಇನ್ನು ರಾಜು ಅವ್ರ ಫ್ರೆಂಡ್ ಹೋದಾಗ ಅರುಣ್ ಅಡ್ಡ ಅಂತ ಹೇಳಿ ಅವಾಗ ಇನ್ಸ್ಟಾಗ್ರಾಮಲ್ಲಿ ಅರುಣ್ ಅಡ್ಡ ಅನ್ನೋ ಒಂದು ಪೇಜ್ ಇದೆಯಲ್ಲ, ಅವರು ಸೇಲ್ ಹಾಕಿದ್ರು ನೋಡ್ರಿ. ಆ ಟೈಮಲ್ಲಿ ರಾಜು ಅವ್ರ ಫ್ರೆಂಡ್ ಇಬ್ಬರು ಹೋಗಿ ತಗೊಬಂದಿದ್ರು. ಹಾಗಾಗಿ ಈ ಸಲ ಬಟ್ಟೆ ಶಾಪಿಂಗ್ ಅಂತ ಹೇಳಿ ಏನೂ ಮಾಡಲೇ ಇಲ್ಲ. ಬಟ್ ನಾನೇ ಇದನ್ನು ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ಒಂದು ಟೀ ಶರ್ಟ್ ತೊಗೊಂಬಂದಿದ್ದೆ. ಸೊ ಹಂಗಾಗಿ ಮತ್ತಿನ್ನು ಈ ಸಲ ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ. ಅಂದರು ಬಟ್ ಬೇಡ, ನಾನು ಅದೇ ಬ್ಲೌಸಲ್ಲಿ ಸ್ವಲ್ಪ ದುಡ್ಡು ಕೊಟ್ಬಿಡ್ರಿ ಅಂತಂದು. ಸೊ ಹಂಗಾಗಿ ಈ ಸಲ ಏನು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಅಂಥೇಳಿ ಏನೂ ಮಾಡಿಲ್ಲ. ಬಟ್ ಇದೊಂದು ಟೀ ಶರ್ಟ್ ಒಂದು ತೊಗೊಂಡಿದ್ದೆ ಅಷ್ಟೇ ಡಿಮಾರ್ಟ್ ಒಳಗೆ. ಸೊ ಹಂಗಾಗಿ ಇವತ್ತು ಹಬ್ಬ ಅಲ್ಲ ಅಂತ ಹೇಳಿ ಹಾಕೊಂಡೆ. ಅಂತೂ ಬೇಳೆ ಹಾಕುವಾಗೆಲ್ಲ ವಿಡಿಯೋ ಏನು ತಗೊಳ್ಳಿಲ್ಲ. ಸೊ ಬೇಳೆನೂ ಬೆಂತು, ಅದ್ರ ನೀರನ್ನ ಇಲ್ಲಿ ತೆಗೆದಿಟ್ಟಿದ್ದೀನಿ ಸಾಂಬಾರಿಗೆ. ಜಸ್ಟ್ ನಾನು ಹೇಳ್ತೀನಿ ಮುಂದೆ. ಹಾಗಾಗಿ ಬೆಲ್ಲ ಮತ್ತು ಬೇಳೆ ಒಂಚೂರು ಕುದ್ದು ಬಿಡಲಿ. ಅದಾದಮೇಲೆ ಒಂದೆರಡು ಲವಂಗ ಏಲಕ್ಕಿ, ಒಂಚೂರು ಕೊಬ್ಬರಿ. ನಾನು ಯಾವಾಗಲೂ ಹೋಳಿಗೆಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತೀನಿ. ಸೊ ಹಂಗಾಗಿ ಇದೊಂದು ಸ್ವಲ್ಪ ಸೊ ಬೆಲ್ಲ ಕರಗಲಿ ಅಷ್ಟರಲ್ಲಿ ಕೊಬ್ಬರಿ ಒಂಚೂರು ಹಾಕ್ಬಿಡ್ತೀನಿ. ಇದಕ್ಕೆ ಒಂದೆರಡು ಈ ಏಲಕ್ಕಿ ಮತ್ತು ಕೊಬ್ಬರಿ ಹಾಕೀನಿ. ಇದನ್ನೊಂಚೂರು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಮಿಕ್ಸಿ ಮಾಡಿದರೆ ಹೂರಣ ರೆಡಿ ಆಗಿಬಿಡ್ತೈತಿ. ಚೆನ್ನಾಗಿ ಕುದಾಕತ್ತೈತಿ. ನಾನು ಯಾವಾಗ ಮಾಡಿದ್ರು ಒಂಚೂರು ಹಿಂಗೆ ನೀರು ಆಗ್ಬಿಡ್ತೈತಿ. ಅದೇ ಬೇಜಾರು. ನೋಡೋಣ ಟೂಪಿ ಹೋಳಿಗೆ ಸಾಂಬಾರು ನೀರಿರುತ್ತಲ್ಲ ಅದನ್ನ ಜಸ್ಟ್ ಒಗ್ಗರಣೆ ಕೊಟ್ಟಿರ್ತೇನೆ ಅಷ್ಟೇ. ಸೊ ಅವತ್ತಿನ ದಿನವೂ ಜಾಸ್ತಿ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಎಲ್ಲ ರೆಡಿ ಮಾಡಿದೆ. ಹೋಳಿಗೆ ಸಹ ನಾನು ಮಾಡಿದ ವಿಡಿಯೋ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ. ಸೊ ನಮ್ಮ ಮನೆ ಯುಗಾದಿ ಹಬ್ಬ 2 ದಿನದಿರುತ್ತೆ. ಸೊ ಇಷ್ಟಿತ್ತು ಈ ಯುಗಾದಿ ಹಬ್ಬ. ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು.